ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪುರುಷರು ಮಹಿಳೆಯರ ಆ ಭಾಗವನ್ನೇ ದಿಟ್ಟಿಸಿ ನೋಡಲು 3 ಕಾರಣ ಇದೆ. ಫ್ರೆಂಡ್ಸ್, ಪುರುಷರು ಮಹಿಳೆಯರನ್ನು ನೋಡುವಾಗ ಒಮ್ಮೆಯಾದರೂ ಆ 2-3 ಭಾಗವನ್ನು ನೋಡ್ತೀರಾ ಅಂತ ಒಂದು ಸಮೀಕ್ಷೆಯೊಂದು ಹೇಳಿದೆ. ಇದಕ್ಕೆ ಬೇಕಾದ ಕೆಲವು ಕಾರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಹಾಗಾದರೆ ಪುರುಷರು ಅಲ್ಲಿ ಯಾವ ಭಾಗವನ್ನು ನೋಡ್ತಾರೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಪುರುಷರಿಗೆ ಮಹಿಳೆಯರ ಸ್ತನಗಳನ್ನು ಮತ್ತು ಹಿಂಭಾಗವನ್ನು ಹಿಂಭಾಗ ಅಂದರೆ ಗುದ್ದದ ಭಾಗವನ್ನು ಯಾಕೆ ದಿಟ್ಟಿಸಿ ನೋಡ್ತಾರೆ ಅಂತ ಕೆಲವೊಂದು ಸಮೀಕ್ಷೆಯಲ್ಲಿ ಈ ವಿಷಯ ಹೊರಗೆ ಬಿದ್ದಿದೆ. ಅಲ್ಲದೆ ದೊಡ್ಡ ಗಾತ್ರದ ಸ್ತನಗಳಿರುವ, ದೊಡ್ಡ ಗಾತ್ರದ ಗುದದ ಭಾಗ ಇರುವ ಮಹಿಳೆಯರ ಹತ್ರ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತಾರಂತೆ. ಹಾಗಾದರೆ ಇದಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ನಂಬರ್ 1, ವಿರುದ್ಧ ಲಿಂಗಗಳ ಆಕರ್ಷಣೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಪರಸ್ಪರ ವಿರುದ್ಧ ಲಿಂಗಗಳ ಆಕರ್ಷಣೆಗೆ ಒಳಗಾಗ್ತಾರೆ. ಪುರುಷರು ಮತ್ತು ಮಹಿಳೆಯರ ದೇಹ ರಚನೆಯಲ್ಲಿ ಇರುವ ಒಂದು ಪ್ರಮುಖ ವ್ಯತ್ಯಾಸಗಳಲ್ಲಿ ಇದು ಒಂದು. ಇದರಿಂದ ಮಹಿಳೆಯರ ಕೆಲವು ಉಬ್ಬು ತಗ್ಗುಗಳನ್ನು ನೋಡಿದಾಗ ಪುರುಷ ಕಲ್ಪನೆ ಲೋಕಕ್ಕೆ ಹೋಗಿಬಿಡ್ತಾನೆ, ತುಂಬ ಆಸೆ ಬೀಳ್ತಾನೆ. ನಂಬರ್ 2, ಹುಡುಗಿ ದೊಡ್ಡವಳಾಗಿದ್ದಾಳೆ. ಹುಡುಗಿಯರು ಚಿಕ್ಕ ವಯಸ್ಸು ದಾಟಿದ ನಂತರ ದಾಟಿದ ಕೂಡಲೇ ಅವಳ ಎದೆಯ ಭಾಗ ಮತ್ತು ಕೆಲವು ಉಬ್ಬು ತಗ್ಗುಗಳು ಬೇಗನೆ ದೊಡ್ಡದಾಗಿ ಬಿಡುತ್ತೆ. ಆಗ ಪುರುಷನಿಗೆ ಅರ್ಥ ಆಗಿಬಿಡುತ್ತೆ, ಆಕೆ ದೊಡ್ಡವಳಾಗಿದ್ದಾಳೆ ಅಂತ ಗೊತ್ತಾಗಿಬಿಡುತ್ತೆ. ಜೊತೆಗೆ ಮುಂದಿನ ಪೀಳಿಗೆಯನ್ನು ಮುಂದುವರೆಸಲು ಶಕ್ತಿಯನ್ನು ಹೊಂದಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಪದೇ ಪದೇ ಆ ಭಾಗವನ್ನು ನೋಡೋಕ್ಕೆ ಆಸೆ ಪಡ್ತಾನೆ. ನಂಬರ್ 3, ಮೆದುಳಿನಲ್ಲಿ ಆಗುವ ಬದಲಾವಣೆ. ಮಹಿಳೆಯರ ಆ ಭಾಗವನ್ನು ನೋಡಿದಾಗ ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗುವ ಅತಿ ಹೆಚ್ಚಿನ ಡೋಪಮೈನ್ ಮತ್ತು ಆಪ್ಟೋನಿಕ್ ಎಂಬ ಕೆಮಿಕಲ್ಸ್ಗಳು ಮಹಿಳೆಯರ ಆ ಭಾಗವನ್ನು ಮತ್ತೆ ಮತ್ತೆ ದಿಟ್ಟಿಸಿ ನೋಡುವಂತೆ ಮಾಡುತ್ತೆ. ಇದೇ ಪ್ರತಿ ಹುಡುಗರ ಕೆಟ್ಟ ಯೋಚನೆಗೆ ಇದೇ ಕಾರಣ ಅಂತ ಸಂಶೋಧನೆ ತಿಳಿಸಿದೆ. ಫ್ರೆಂಡ್ಸ್, ನಿಮಗೇನಾದರೂ ಇಂಥ ನೋಡುವ ಸಮಸ್ಯೆ ಇದ್ದರೆ ಕಡಿಮೆ ಮಾಡಿಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನದ್ದು ಚಿಕ್ಕ ವಿಡಿಯೋ.